2 ವರ್ಷ ಏನಾಗ್ತಾ ಇತ್ತು ಅಂದರೆ 2 ವರ್ಷ ಅವರೆಲ್ಲ ಪೂರ್ತಿ ಈಕಾಗಿಬಿಟ್ಟಿದ್ರು. ದೇಹ ಎಲ್ಲ ಈಕಾಗಿ ಭಾಳಷ್ಟು ಏನಪ್ಪ ಎಲ್ಲಿ ಯಾವ ಸ್ಟೇಜಿಗೆ ಬಂದಿದ್ದಿಲ್ಲ ಅಂದರೆ ಊಟ ತಿನ್ನೋಕ್ಕೂ ಇದ್ದಿಲ್ಲ. ಒಂದು ವೇಳೆ ಏನಂತ ತಿಂದರೂ ಜೀರ್ಣ ಆಗ್ತಾ ಇದ್ದಿಲ್ಲ. ಸುಮಾರು ಸ್ಪೆಷಲಿಸ್ಟ್ ಡಾಕ್ಟ್ರು, ನರ ಡಾಕ್ಟ್ಗಳೆಲ್ಲ ಸ್ವರೂಪ ಆಯಿತು, ಬಳ್ಳಾರಿ ಆಯಿತು, ಎಲ್ಲ ಆಯಿತು. ಲಾಸ್ಟಿಗೆ ಬೆಂಗಳೂರು ಹೋಗ್ಬೇಕು, ಇಲ್ಲಾಂದರೆ ಕಾರವಾರ ಹೋಗ್ಬೇಕು. ಏನೋ ಮೇನ್ ಪಾಯಿಂಟ್ ಅಂದರೆ ಈಗಾಗ್ಬಿಡ್ತಿದ್ರು, ತಲೆ ಸೇಕಾತು. ಆದರೆ ಈಕೂ ಸೇಕೂ ಎಲ್ಲ ಸೇರಿಬಿಟ್ಟು ನಮಗೆ ಸಾಕಷ್ಟು ದುಡ್ಡು ಖರ್ಚು ಮಾಡಿಬಿಟ್ಟಿದೆ. ಸೊ ನಾವು ಅದಕ್ಕಿಂತ ಮುಂಚೆ ನಮಗೆ ಸಹಗಾರ ರಾಜು ಅಂತಿದ್ದರು, ಅವರು ಕಡೆಯಿಂದ ಸ್ವಲ್ಪ ಅದನ್ನು ಪರಿಚಯ ಮಾಡಿದರು. ನಾವು ಚರ್ಚೆ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆದರೂ ಕೂಡ ಏನಾಗ್ತೈತೆ ಅಂದರೆ ನನಗೆ ತಲೆಗೆ ಇಡಿಸಲಿಲ್ಲ ಅದ್ರ ಬಗ್ಗೆ. ಆಮೇಲೆ ನಮಗೆ ಬರ್ತಪ್ಪ ಸರ್, ಜಯರಾಜ್ ಸರು ಮತ್ತು ಶಾಂತ ಮೇಡಮ್ ನಮಗೆ ಕಾಂಟ್ಯಾಕ್ಟ್ ಇದ್ದರು. ಪಾಪ ಯಾವಾಗಲೂ ಹೇಳ್ತಾಯಿದ್ರು, ಒಂದ್ಸಲ ಕೊಟ್ಟು ಹೋಗ್ತಾಯಿದ್ರು, ಎಣ್ಣೆ ಕೊಟ್ಟರು, ಭಾಳಷ್ಟು ನಮಗೆ ಟ್ರೈ ಮಾಡ್ತಾಯಿದ್ರು. ಬಟ್ ಅದನ್ನು ನಾನು ಇಡಿಸ್ಕೊಳ್ತಾ ಇಲ್ಲ. ನಾನು ಲಾಸ್ಟಿಗೆ ಬಂದು ಹೇಳಿಬಿಟ್ರು. ಹೇಳಿದ್ಮೇಲೆ ನಾನು ತಲೆ ತೋರಿಸಿದೆ. ಸರ್ 1500-2000 ರೂಪಾಯಿ ಇದೆಲ್ಲ ತಗೊಂಡಿದ್ದು ಒಂದೇ 2 ತಿಂಗಳಲ್ಲಿ ಸಂಪೂರ್ಣ ರಿಸಲ್ಟ್ ಬಂತು. ನಾನು ನಿಜವಾಗಿ ಪ್ರಾಡಕ್ಟ್ ನಂಬಿದ್ದೇನೆ, ಇಲ್ಲ ಕೇಳ್ತಾ ಇವತ್ತಿನವರೆಗೆ ನಂಬಿಕೆ ಇದೆ ನನಗೆ. ಅದಕ್ಕೋಸ್ಕರ ನಾನು ಬಂದಿದ್ದೆ. ನಾನು ಫಾಸ್ಟು ಫುಲ್ ಟೈಮ್ ಸೇವೆ ಮಾಡ್ತೀನಿ. ಹಳ್ಳಿ ಸುಮಾರು ಜನ ನಮ್ಮಲ್ಲಿ ಇದ್ದಾರೆ. ನಮಗೆ ಸೇವೆಯಲ್ಲೇ ಜೀವನ ಮಾಡ್ತೀವಿ. ಇವ್ರು ಎಷ್ಟೋ ಸರ್ ಈಗ ಮಾಡೋಣ ಚೆನ್ನಾಗಿರ್ತದೆ ಫಾಸ್ಟ್ ಅಂತ ಎಷ್ಟೋ ಸರ್ ಪಾಪ ಕಷ್ಟಪಟ್ಟು ರಾತ್ರಿಯಲ್ಲಿ ಬಿಟ್ಟು ಶೀಟಾಗಿ ಬರೋದು ಏನೆಲ್ಲ ಕೊಟ್ಟು ಇದರಲ್ಲಿ ನಾವು ಅಡ್ವರ್ಟೈಸ್ ಮಾಡಬೇಕಂತೇಳಿ ಪಾಪ ಟ್ರೈ ಮಾಡಿದ್ರು. ಸೊ ಈ ರೀತಿಯಾಗಿ ನಮಗೇನೆಂದರೆ ಶಾಂತಮ್ಮ ಮತ್ತು ಜಯರಾಜ್ ಮೇಡಮ್ ಇವ್ರ ಮುಖಾಂತರವಾಗಿ ನಮಗೆ ಒಳ್ಳೆ ರಿಸಲ್ಟ್ ಇದೆ. ಇದರಲ್ಲಿ ಮಾತ್ರ ಸತ್ಯ ನಾನು ನಂಬ್ತೀನಿ. ಯಾಕಂದರೆ ದೇವರು ನಾವು ಯಾವುದೇ ಮೆಡಿಸನ್ ತಗೊಳ್ಳಿ, ಯಾವುದೇ ಮಾಡಲಿ, ಅದು ಕರೆಕ್ಟಾಗಿದ್ದರೆ ಖಂಡಿತವಾಗಿ ದೇವರು ಕೂಡ ಸತ್ಯವಾದದನ್ನೇ ಆಶೀರ್ವಾದ ಮಾಡೋದು. ಈಗ ಸತ್ಯ ಇಲ್ದಾಗ ಅದನ್ನು ಕೂಡ ದೇವರು, ಇಂಗ್ಲೀಷ್ ಮೆಡಿಸಿನ್ ತಗೊಂತೀವಿ, ಡೈಲಿ ಬಳಸ್ತೀವಿ. ಅದರಲ್ಲಿ ನೀವು ಸಾರಿ ಹೇಳ್ದಂಗೆ ಅದರಲ್ಲಿ ಕಂಪಲ್ಸರಿ ಅಸತ್ಯನಿದೆ, ಅದು ಗ್ಯಾರಂಟಿ ಅಂತಿಲ್ಲ. ಅವ್ರು ಗ್ಯಾರಂಟಿ ಕೊಟ್ಟು ಚೆನ್ನಾಗಿಬಿಡ್ತು ಹಾಸ್ಪಿಟ್ಲ್ಗೆ ಹೋಗೋದಿಲ್ಲ, ಮತ್ತು ಮೆಡಿಕಲ್ಗೆ ನಾವು ಹೋಗೋದಿಲ್ಲ. ಆದರೆ ಇದನ್ನು ತಿಂದುಬಿಟ್ರೆ ನಾವು ಸ್ಟ್ರಾಂಗ್ ಆಗಿರ್ತೀವಿ. ನಿಜವಾಗಿ ಇದರಿಂದ ನಮ್ಗೆ ಸಿಕ್ಕಿದ ಫಲಿತಾಂಶ ಏನಪ್ಪ ಅಂದರೆ, ನಿಜವಾಗಿ ಹೇಳ್ತಿದ್ದೇನೆ, ಇವರು ಗಟ್ಟಿದ್ದಾರೆ ಮನುಷ್ಯ. ಈಗಾಗಿದ್ರು, ನಾನು ಸ್ಟ್ರಾಂಗ್ ಆಗಿದ್ದರು. ಸೊ ಏನಂದರೆ ಗಟ್ಟಿ ಕೆಲಸ ನಾವು ಎಲ್ಲ ಸೇವೆಗೆ ಹೋಗ್ಬೇಕಂದ್ರೆ ಗಾಡಿ ಮೇಲೆ ಕುಂದ್ರಾಗ ಆಗ್ತಿದ್ದಿಲ್ಲ, ಬಸ್ನಾಗ ಕುಂದ್ರಾಗ ಆಗ್ತಿದ್ದಿಲ್ಲ. ಭಯಂಕರ ಚಿಂತೆ, ಎಲ್ಲ ಮೆತ್ತಗಾಗಿಬಿಟ್ಟಿದ್ರು, ದೇಹನೇ ಮೆತ್ತ. ಅಂಥ ಟೈಮ್ದಲ್ಲಿ ಈ ಮೆಡಿಸನ್ ಬೆಳೆಸಿದಾಗ ಪಕ್ಕ ಕಂಟ್ರೋಲ್ ಆಗಿ ಬಂತು. ಇವತ್ತು ಕೂಡ ನಾನು ನಂಬುತ್ತೇನೆ. ಯಾಕಂದರೆ ಡೈಲಿ ತಿನ್ಬೋದು. ಯಾಕಂದರೆ ಇನ್ನೊಂದು ಏನಂತಾರೆ, ಬೇಡ ನಮ್ಮ ಹಳ್ಳಿ ಅವರೆಲ್ಲ ಹೇಳ್ತಾರೆ ತೊಗೊಂಡ್ಬಿಟ್ರೆ ಮತ್ತು ಡೈಲಿ ತೊಗೋಬೇಕು, ಡೈಲಿ ತೊಗೊಂಬಿದ್ರಿಗಿನ ಮತ್ತು ಅದು ಆಗಿಬಿಡ್ತಾರೆ, ಅದಕ್ಕೋಸ್ಕರ ಅದನ್ನು ತಗೋಬೇಡ ಅಂತ ಅಂದರು. ಯಾರಂದ್ರೂ ನಾನು ಕೇಳಲಿಲ್ಲ. ಮೋಸ್ಟ್ಲಿ ನಾನು ಏನಪ್ಪ ಅಂದರೆ ಕಾಸು ಜಾಸ್ತಿ ಆಗಿ ನಾವು ಸೇವಕು, ದುಡ್ಡು ಎಲ್ಲಿಂದ ನಾವು ಕಷ್ಟ ಆಗಿ ದುಡ್ಡು ಕಲೆಕ್ಟ್ ಮಾಡಿ. ಈ ಮೆಡಿಸನ್ಗೆ ಏನಂತಂದರೆ ದುಡ್ಡು ಜಾಸ್ತಿ ಆಗಿದ್ದರಿಂದಲೇ ಸ್ವಲ್ಪ ನಾವೇನಂದರೆ ಅದನ್ನು ಜನಗಳು ಕೂಡ ಚರ್ಚೆಯಲ್ಲಿ ಕೂಡ ನಾವು ಅನೇಕ ಕರೆಸಿ ಇಸ್ಕೊಟ್ಟಿದ್ದೀವಿ. ದುಡ್ಡು ಜಾಸ್ತಿ ಆಗಿದ್ದಕ್ಕೋಸ್ಕರ, ದುಡ್ಡಿಲ್ಲದಕ್ಕೋಸ್ಕರ ಅದೇನು ಮಾಡೋದು ತಗೊಬೋದು. ನಮ್ಮದರಲ್ಲಿ ಅದು ಸ್ವಲ್ಪ ಡೆವಲಪ್ ಆಗೋದು ಕಡಿಮೆ ಇದೆ. ಈಗ ಇವತ್ತಿನವರೆಗೂ ಕೂಡ ನಾನು ತೊಗೋಬೇಕಂತ ವಿಶ್ವಾಸ ಇದೆ. ಯಾವ ಜಯರಾಜ್ ಸಾರ್ ಮಾಡಲಿ, ಮೇಡಮ್ ಅವ್ರು ಮಾಡಲಮ್ಮ, ನಾವು ತೊಗೊತೀವಿ. ಸ್ವಲ್ಪ ಇವ್ರು ನಮ್ಗೆ ಒಳ್ಳೆ ಹೆಲ್ಪ್ ಮಾಡೋದು. ದುಡ್ಡು ಸ್ವಲ್ಪ ನಮಗೆ ಆಫರ್ ಕೊಡ್ತಾಯಿದ್ರು, ನಿಂದಿರ್ತಾಯಿದ್ರು. ಇಲ್ಲಿವರೆಗೂ ಇನ್ನು ಬ್ಯಾಲೆನ್ಸ್ ನಾವು ಕೊಡಬೇಕು. ಸೊ ಈ ರೀತಿಯಾಗಿ ಇದನ್ನು ತೊಗೊಂಡ್ರೆ ಮಾತ್ರ ನಮಗೆ ಗ್ಯಾರಂಟಿ ಯೂಸ್ ಇದೆ. ನೀವು ನಂಬುತ್ತಿರಲಿಲ್ಲ, ಇವತ್ತಿನವರೆಗೆ ಹಾಸ್ಪಿಟ್ಲಿಗೆ ಅಂದರೆ ಬರಲ್ಲ ಅಮ್ಮ. ಹಾಸ್ಪಿಟ್ಲು ಟ್ಯಾಬ್ಲೆಟ್ ಬೇರೆ ಯಾವ ಮೆಡಿಸಿನ್ ಟ್ಯಾಬ್ಲೆಟ್ ಒಂದು ನರಕ್ಕೆ ಮಾತ್ರ ತಿಂತಾಯಿದ್ದಾಳೆ ಅಷ್ಟೇ. ಯಾವತ್ತು ಅಷ್ಟು ಗಟ್ಟಿ ಕೆಲಸ ಮಾಡ್ತಾರೆ. ಒಂದಿನ ಊಟ ಹೋಗ್ತಿದ್ದಿಲ್ಲ, ಊಟ ಹೋದರೆ ಜೀರ್ಣ ಇಲ್ಲ, ಆಮೇಲೆ ಡಯಾಲಿಸಿಸ್ ಆಗೋದು ಕೂಡ ಬಂದಾಗ್ಬಿಡ್ತು. ಇನ್ನು ನನಗೆ ಆ ಟೈಮ್ದಲ್ಲಿ ದೇವರು ನಮಗೆ ಇವ್ರ ಮುಖಾಂತರವಾಗಿ ಈ ಪ್ರಾಡಕ್ಟ್ ನಮಗೆ ಅಭ್ಯಾಸ ಆದ ಮೇಲೆ ಒಳ್ಳೆ ಸ್ಟ್ರಾಂಗ್ ಆದಳು, ಕೆಲಸ ಮಾಡ್ತಾ ಸೇವೆ ಮಾಡ್ತಾ ಸ್ಟ್ರಾಂಗ್ ಆಗಿ ತುಂಬ ದೇವರು ಕೆಲಸ ಮಾಡಿದ್ದಾನೆ. ಇದೇನಂದರೆ ಇದು ಪಕ್ಕ ಅಂತ ನಾನು ನಂಬಿದೆ. ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ಗಿಂತಲೂ ಮೆಡಿಸನ್ಗಿಂತಲೂ ಇದು ಭಾಳ ಒಳ್ಳೆಯದು. ನಾನು ಯಾವಾಗಲೂ ನಂಬುತ್ತೇನೆ. ನಾನು ತಿನ್ಬೇಕು, ಪ್ರಾರಂಭ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಸೊ ಅದಕ್ಕೋಸ್ಕರವಾಗಿ ದೇವ್ರ ಸ್ತೋತ್ರವಾಗಲಿ. ಈಗ ಇವರು ಚೆನ್ನಾಗಿ ಚೆನ್ನಾಗಿದ್ದಾರೆ. ಏನು ತೊಂದರೆ ಊಟ ಎಲ್ಲ ಅದು ಚಿಕನ್ ಇಲ್ಲ, ಅವಿನ ಏನಿಲ್ಲ. ಅವಾಗ ಅಷ್ಟು ಕಷ್ಟಪಡೋದು ನಡೆಯಕ್ಕೂ ಆಗ್ತಿದ್ದಿಲ್ಲ. ಅಂಥ ಸಂದರ್ಭ ಮತ್ತು ಶಾಂತ ಮೇಡಮ್ ಮತ್ತು ಜಯರಾಜ್ ಸಾರ್ ಮುಖಾಂತರ ಬಂದು ಮೆಡಿಸಿನ್ ತಿಂದ ಮೇಲೆ ಈಗ ಸ್ಟ್ರಾಂಗ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಸ್ವಲ್ಪ ಅದು ಬಿಟ್ಟ ಮೇಲೆ ಮತ್ತು ಸ್ವಲ್ಪ ಹಾಕಲಿಕ್ಕೆ ಸಾಧ್ಯ ಇದಾಗಿದೆ. ಸ್ವಲ್ಪ ಹಸುವಾಗೋದು, ಆಮೇಲೆ ಈಗ ಸ್ವಲ್ಪ ಆಗ್ತಾರೆ. ಅದನ್ನ ಮತ್ತೆ ಸ್ಟಾರ್ಟ್ ಮಾಡಬೇಕಂತ ನಾವು ಅಂದುಕೊಂಡಿದ್ದೀವಿ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಪಾಸ್ಟರ್ ದೇವರಾಜ್ ಅಂತೇಳಿ, ದೇವಿನಗರು. ಮೇಡಮ್ ಅವ್ರ ಹೆಸರು ಸರ್? ಶೇಖಮ್ಮ. ಆಮೇಲೆ ಅಲ್ಲಿ ಊರವರೆಲ್ಲರೂ ನನಗೆ ಕಾಲ್ ಮಾಡಿ ಹೇಳ್ತಿದ್ರು, ಇಲ್ಲ ಪಾಸ್ಟ್ರಮ್ಮ ಒಳ್ಳೇದಿಲ್ಲ ಅಂತ ಹೇಳಿದಾಗ ನಮ್ಮ ಸಾರ್ನ ಕಳಿಸ್ಬಿಟ್ಟೆ. ನಾನು ಹೋಗಿ ನೋಡ್ಕೊಂಬರೋಕೆ ಹೋಗು, ಪಾಸ್ಟ್ರಮ್ಮ ಒಳ್ಳೇದಿಲ್ಲ ಅಂತ ಹೇಳ್ಯಾರ ಅಂತ ಹೇಳಿದಾಗ ಸಾರ್ ಹೋದರು.
ಸಾರು ಹೋದಾಗ ಇವರು ಬಾತ್ರೂಮ್ ಸ್ವಲ್ಪ ಐತೆ, ಇಲ್ಲಿಂದ ಸ್ವಲ್ಪ ಇಷ್ಟೇ ಐತೆ, ಅಲ್ಲಿಗೆ ಹೋಗ್ಬೇಕಾದ್ರೆ 3 ಸಲ ಕುಂತ್ಕೊಂಡು ಎದ್ದು ಹೋಗ್ತಿದ್ರು. ಅಂಥ ಪರಿಸ್ಥಿತಿ ಇದ್ದಾಗ ನಾನು ಇದ್ದಕ್ಕಿದ್ದಂಗೆ ಕಾರ್ ತೊಗೊಂಡೆ, ಪ್ರಾಡಕ್ಟ್ ಹಾಕ್ಕೊಂಡೆ, ಹಿಂದೆ ನೋಡಿಲ್ಲ ಮುಂದೆ ನೋಡಿಲ್ಲ, ಓಡಿ ಹೋಗಿ ನನ್ನ ಮಾತು ಕರೆಕ್ಟಾಗಿ ಕೇಳಿದರು. ಅವ್ರು ಬರೀ 3,000 ಕೊಟ್ಟರೆ ನಾನು 6,000 ರೂಪಾಯಿ ಪ್ರಾಡಕ್ಟ್ ಕೊಟ್ಬಿದ್ದೀನಿ ಅವತ್ತು. ಅದನ್ನು ತೊಗೊಂಡ್ಮೇಲೆ ಬರೀ 1 ವಾರದಾಗ ರಿಸಲ್ಟ್ ಬಂತು. ಒಂದು 15 ದಿವಸದಾಗ ಅವರು ಏನು ಮಾಡಿದ್ರು, ಹೊರಗಡೆ ನೀರು ತರಕ್ಕೆ ಹೋದರು. ಎಲ್ಲರಿಗೂ ಆಶ್ಚರ್ಯ ಆಗಿದ್ದು, ಇದು ನಾನು ಹೆಂಗೆ ನಂಬಿದ್ದೇನೆ ಅಂದರೆ ದೇವರೇ ಮಾಡಿದ ಗಿಡ ಮೂಲಿಕೆ, ಇದು ಮನುಷ್ಯರಿಗೆ ಸಂಬಂಧಪಟ್ಟದಂತ ನಾನು ಕೂಡ ಇದರಲ್ಲಿ ವರ್ಕ್ ಮಾಡ್ತಿದ್ದೀನಿ. ಒಂದು ಸೋಷಿಯಲ್ ವರ್ಕ್ ಆಯಿತು, ಒಂದು ಜನಗಳಿಗೆ ಒಂದು ಇದಾಗ್ತದಂತ ನಾನು ಕೂಡ ದೇವರ ಸೇವೆ ಮಾಡೋಕೆ ಹೋಗೋಳು ಇದರಲ್ಲಿ ನಾನು ಸೇವೆ ಮಾಡ್ತೀನಿ. ಇವರೊಬ್ಬರಲ್ಲ ಎಷ್ಟೋ ಜನಗಳಿಗೆ ನಾನು ಈ ಪ್ರಾಡಕ್ಟ್ಲಿಂದ ಈಗ ಸಾಯ್ತಿದ್ದಾರೆ ಅಂಬೋದು ಕೂಡ ಇಲ್ಲಿ ನಮ್ಮ ಚಿಂದನೂರಲ್ಲಿ ಬಸಾಪುರದಲ್ಲಿ 3 ಜನಕ್ಕೆ ನಾನು 14-15 ವರ್ಷದ ಒಂದು ರೋಗನು ಈ ಪ್ರಾಡಕ್ಟ್ಲಿಂದ ಕ್ಲಿಯರ್ ಆಗಿದೆ. ಅದಕ್ಕೆ ನಾನು ಇವತ್ತು ನಾಸಿಗೆ ಎಲ್ಲವನ್ನು ಬಿಟ್ಕೊಂಡು ನಾನು ಜನಗಳಿಗೋಸ್ಕರ ಸೇವೆ ಮಾಡ್ಬೇಕಂತ ನಿಂತ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್.